ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಈವ್ನಿಂಗ್ ಟೈಮಲ್ಲಿ. ಒಂದು 5-5:30 ಹತ್ತತ್ರ ಆಗಿದೆ. ಇವತ್ತಿನ ನಮ್ಮ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಒಂದಿಷ್ಟು ಫುಡ್ ಐಟಮ್ಸ್ ಆರ್ಡರ್ ಮಾಡಿದ್ದೀವಿ. ಅದು ವಿತಿನ್ 10 ಮಿನಿಟ್ಸ್ ನಮಗೆ ಡೆಲಿವರ್ ಆಗುತ್ತೆ. ಈ ಎಲ್ಲ ಫುಡ್ಗಳು ಹೇಗಿತ್ತು ಅಂತ ನಾನು ಮತ್ತು ನಮ್ಮ ಆಂಟಿ ಇಬ್ಬರು ಕುತ್ಕೊಂಡು ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀವಿ. ಇಷ್ಟೊಂದು ಸ್ನ್ಯಾಕ್ಸ್ಗಳ ಮಧ್ಯೆ ಕಾಫಿ ಇಲ್ಲದಿದ್ರೆ ಚೆನ್ನಾಗಿರುತ್ತಾ? ಅದಕ್ಕೆ ನಮ್ಮ ಆಂಟಿ ಕಾಫಿ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಹಾಯ್ ಎವ್ರಿವನ್, ಇವತ್ತು ನಾವು ಸೆಪ್ಟೋ ಕೆಫೆಯಿಂದ ತರಿಸಿದ ಐಟಮ್ಸ್ನ ರಿವ್ಯೂ ಮಾಡ್ತಾ ಇದ್ದೀವಿ. ಕಾಫಿ ಜೊತೆಗೆ ರಿವ್ಯೂ ಮಾಡ್ತಾ ಇದ್ದೀವಿ ಟೀ ಟೈಮಲ್ಲಿ. ಆಂಟಿ ಸ್ಟಾರ್ಟ್ ಮಾಡೋಣ. ಸ್ಯಾಂಡ್ವಿಚ್ ಇದೆ ಇದು ಆಲೂ ಟಿಕ್ಕಿ ಸ್ಯಾಂಡ್ವಿಚ್ ತೋರಿಸ್ತೀನಿ, ನೋಡ್ಕೊಂಡ್ಬಿಡಿ. ಆಲೂ ಟಿಕ್ಕಿ ಸ್ಯಾಂಡ್ವಿಚ್ ಇದು. ಕಟ್ ಮಾಡ್ಲಾ? ಮಾಡು. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ. ಇನ್ನು ಜಲ್ಜೀರಾ ಎಲ್ಲ ಸೇರಿಸ್ದಂಗೆ ಫೀಲ್ ಆಗ್ತಾ ಇದೆ. ಮೇ ಬಿ ಗ್ರೀನ್ ಚಟ್ನಿ ಇರ್ಬೇಕು. ಪಾನಿಪುರಿಲೆಲ್ಲ ಸಿಗತ್ತಲ್ಲ ಐಟಮ್, ಅದನ್ನೆಲ್ಲ ಹಾಕಿದ್ದಾರೆ ಅನ್ಸುತ್ತೆ ಇದ್ರಲ್ಲಿ. ಚೆನ್ನಾಗಿದೆ. ಬ್ರೆಡ್ ಕೂಡ ಏನೋ ಹೆಲ್ದಿ, ಮೈದಾ ತರ ಇಲ್ಲ, ಏನೋ ವೀಟ್ ಬ್ರೆಡ್ ಏನೋ ಇರ್ಬೇಕಲ್ಲ, ಹೆಲ್ದಿ ಐಟಮ್ ಮಾಡಿದ್ದಾರೆ. ಚೆನ್ನಾಗಿದೆ, ಟೇಸ್ಟ್ ಇದೆ. ಆಲೂ ಟಿಕ್ಕಿ ಬರ್ಗರ್. ಎಷ್ಟು ರೇಟಿಂಗ್ ಕೊಡ್ತೀರಾ? 5ಗೆ 3.5. 3.5. ನೆಕ್ಸ್ಟ್ ಇದು ನೋಡಿದ್ರೆ ಮೋಮೋಸ್ ತರ ಇದೆ, ಬಟ್ ಇದು ಮೋಮೋಸ್ ಅಲ್ಲ. ಇದು ಡಂಪ್ಲಿಂಗ್ಸ್ ಅಂತಾರಲ್ಲ, ಡಂಪ್ಲಿಂಗ್ಸ್. ಇದ್ರ ಹೆಸರು ವೆಜ್ ಸ್ಟೀಮ್ ಪಿಜ್ಜಾ ಬೋ ಅಂತ ಏನೋ ಇದೆ. ಹೊಸ ತರ ಏನೋ ಐಟಮ್. ನಾನು ಇದನ್ನ ಫಸ್ಟ್ ಆರ್ಡರ್ ಮಾಡಕ್ಕಿಂತ ಮುಂಚೆ ಸ್ಟೀಮ್ಡ್ ಮೋಮೋಸ್ ಅನ್ಕೊಂಡೆ. 90 ರೂಪೀಸ್ಗೆ 2 ಸ್ಟೀಮ್ಡ್ ಮೋಮೋಸ್ ಅಂತ ಹೇಳಿ ಬೇಜಾರಾಗ ಅವ್ರು ಸುಮ್ಮನಾಗಿದೆ. ಆಮೇಲೆ ನೋಡ್ರಿ ಇದೇನೋ ಬೇರೆ ಇರುತ್ತೆ ಅಂತ ಹೇಳಿ ಆರ್ಡರ್ ಮಾಡಿದ್ದು, ನಿಮ್ಗೆ ರಿವ್ಯೂ ಕೊಡಕ್ಕೆ ಅಂತ. ಟೇಸ್ಟ್ ಮಾಡ್ತಾ ಇದೀವಿ. ಮೋಮೋಸ್ ಟೇಸ್ಟೇ ಬರ್ತಾ ಇದೆ ಚೂರು. ಏನಿದು ತಣ್ಣಗಿರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಏನೋ ಇದು ಟೆಕ್ಸ್ಚರ್ ಎಲ್ಲ ಒಂಥರ ಸ್ಟಫಿಂಗ್ ಏನ್ ಹಾಕಿದ್ದಾರೆ ಗೊತ್ತಾಗ್ತಾ ಇಲ್ಲ. ಟೆಕ್ಸ್ಚರ್ ಎಲ್ಲ ಒಂಥರ ಬಂದ್ ತರ ಇದೆ. ಸ್ಪೈಸಿ ಇದೆ. ಓಕೆ, ನೆಕ್ಸ್ಟ್. ಇದಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ? 2.5. ನಾನಂತೂ 2 ಅನ್ಕೊಂಡಿದ್ದೆ. ನನ್ಗಷ್ಟು ಇಷ್ಟ ಆಗ್ಲಿಲ್ಲ ಇದು ಐಟಮ್. ಸುಮಾರಾಗಿದೆ. ಪಾವ್ ಭಾಜಿ ಅಲ್ಲ, ವಡಾಪಾವ್. ವಡಾಪಾವ್ ವಿತ್ 2 ಹಸಿಮೆಣಸು ಕೊಟ್ಟಿದ್ದಾರೆ. ತೆಗೆದು ಬಿಡ್ತೀನಿ. ವಡಾಪಾವ್ನ ನಾವು ಒಳ್ಳೆ ಸ್ಯಾಂಡ್ವಿಚ್ ತರ ಕಟ್ ಮಾಡ್ಕೊಂಡು ತಿಂತಾ ಇದೀವಿ. ಟೇಸ್ಟ್ ಹೇಳ್ಬೇಕಲ್ಲ, ವಿತ್ ಕಾಫಿ. 1 ಸಿಪ್ ಕಾಫಿ, 1 ಸಿಪ್ ವಡಾಪಾವ್. ಓಕೆ. ಓಕೆ 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 ಓಕೆ. ಇನ್ನೂ ಸ್ವಲ್ಪ ಉಪ್ಪಿದೆ, ಉಪ್ಪಾಗಿದೆ ಏನೋ ಅವ್ರು ಹಾಕೋ ಪೌಡರ್ ಏನೋ ಹೆಚ್ಚು ಕಡಿಮೆ ಇದೆ ಅನ್ಸುತ್ತೆ. ಓಕೆ ಓಕೆ ಓಕೆ. ನಮ್ಗೆ ಲೋಕಲ್ ಸ್ಟ್ರೀಟ್ ವಡಾಪಾವ್ ತರ ಅಂತೂ ಇಲ್ಲ ಇದು. ಬಟರ್ ಕ್ರೋಸಾಂಟ್. ಇದನ್ನ ಟೇಸ್ಟ್ ಮಾಡಿ. ಹಂಗೆ ಇದನ್ನ ಕಟ್ ಮಾಡ್ರೆ ಗಲೀಜಾಗುತ್ತೆ, ಹಂಗೆ ಟೇಸ್ಟ್ ಮಾಡ್ಬಿಡಿ.
ಇನ್ನೊಂದು ಆಕ್ಚುಲಿ ನನಗೆ ತುಂಬಾ ಇಷ್ಟ ಇದು ಕ್ರೊಸೆಂಟ್. ಒಂದ್ 2-3 ಸತಿ ಟೇಸ್ಟ್ ಮಾಡಿದ್ದೀವಿ, ಚೆನ್ನಾಗಿರುತ್ತೆ ಇದು. ಸಾಫ್ಟ್ ಇದೆ, ಕ್ರೀಮಿ ಚೆನ್ನಾಗಿದ್ಯಾ? ಕ್ರೀಮಿ ಟೆಕ್ಸ್ಚರ್ ಇದೆ. ಚೆನ್ನಾಗಿದೆ. ಇದರಿಂದ ತಿನ್ನು. ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಎಸ್, ಕಾಫಿ ಜೊತೆಗೆ ಚೆನ್ನಾಗಿದೆ. ಹ್ಮ್ ಹ್ಮ್ ಕಾಫಿ ಜೊತೆಗೆ ಚೆನ್ನಾಗಿದೆ. Butter ಒಳ್ಳೆ ಇದೆ. croissant. 5ಗೆ 4 ರೇಟಿಂಗ್ ಹ್ಮ್ ಕೊಡ್ಬೋದು. 5ಗೆ 4. ಇದು ಇದು ವೆಜ್ ಪಫ್, ಹ್ಮ್ ನಾರ್ಮಲ್ ವೆಜ್ ಪಫ್ ಹ್ಮ್ ಟೇಸ್ಟ್ ಮಾಡಿ. ನಮ್ಕೀನ ಏನೋ ತರ ಇದೆ ಟೇಸ್ಟ್ ಅಲ್ವಾ? ಚೆನ್ನಾಗಿದೆ, ಬಟ್ ಇದನ್ನ ಒಮ್ಮೆ ಬಿಸಿ ಬಿಸಿ ಮಾಡ್ಕೊಂಡು ಮಾಡ್ಕೊಂಡು ತಿನ್ಬೇಕು. ಹಾಗೆ ತಿಂದ್ರೆ ಚೆನ್ನಾಗಿರಲ್ಲ. ಬಿಸಿ ಮಾಡಿ ಇದನ್ನೆಲ್ಲ ಬಿಸಿ ಮಾಡಿ ಮೈಕ್ರೋವೇವ್ ಅಂತ ಬಿಸಿ ಮಾಡಿ ಮೈಕ್ರೋವೇವ್ ಅಲ್ಲಿ ಬಿಸಿ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಒಳಗೆ ಸ್ಟಫಿಂಗ್ ಕೂಡ ಎಲ್ಲ ಚೆನ್ನಾಗಿದೆ. ಓಕೆ. ನಾಟ್ ಬ್ಯಾಡ್. ನಾನ್ ಸ್ವೀಟ್ ತಿನ್ನಂಗಿಲ್ಲ. ಹಿಂಗೆ ಟೇಸ್ಟ್ ಮಾಡಿ ಒಂಚೂರು. ಸ್ವಲ್ಪ ನೀವು ಫುಲ್ ಚಾಕ್ಲೇಟ್ ತಗೊಂಡ್ರಿ, ಹಿಂಗೆ ಒಳಗಿಂದ ಬರ್ಬೇಕದು. 3 ಲೇಯರ್ ಟ್ರಿಪಲ್ ಲೇಯರ್ದು ಒಂದ್ ಬೈಟ್ ತಗೊಳ್ಳಿ. ಅಷ್ಟೇ ತಿನ್ನಕ್ಕಾಗ. ಟೇಸ್ಟಿ ಆಗಿ ಟೇಸ್ಟಿ ಆಗಿದೆ. ಟ್ರಿಪಲ್ ಚಾಕ್ಲೇಟ್ ಮೂಸ್ ಚೆನ್ನಾಗಿದೆ. ಇದು ಬಂದ ತಕ್ಷಣ ನಾನು ಫ್ರೀಸರ್ಗೆ ಹಾಕಿ ಸ್ವಲ್ಪ ಫ್ರೀಸ್ ಮಾಡಿ ಆಮೇಲೆ ತಿಂತಾ ಇದೀನಿ, ಮೆಲ್ಟ್ ಆಗಿದ್ರೆ ಅಂತ. ಟೇಸ್ಟ್ ಆಗಿದೆ. ನಂಗೆ ಇಷ್ಟ ಆಯ್ತು. ನಾನು 5 ರೇಟಿಂಗ್ ಕೊಡ್ತೀನಿ. ನೀವು? 5. ನಾನು ತಿನ್ನಂಗಿಲ್ಲ ಸ್ವೀಟು, ತಿನ್ನಿದ್ದೀನಿ ಇವತ್ತು. ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಜೆಪ್ಟೋ ಕೆಫೆದು ಎಲ್ಲ ಐಟಮ್ಸ್ ಟೇಸ್ಟ್ ಇದೆ ಅಂತಲ್ಲ, ಬಟ್ ಕೆಲವೊಂದು ತಿನ್ನೋ ತರ ಇದೆ. ಫಸ್ಟ್ ಐಟಮ್ ವಿತಿನ್ 10 ಮಿನಿಟ್ಸ್ ಬಂತು ನಮ್ಗೆ. 10 ಮಿನಿಟ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಒಂದ್ ಹಸುವಾದಾಗ, ಕ್ರೇವಿಂಗ್ಸ್ ಆದಾಗ ಇಂಥ ಐಟಮ್ ಟ್ರೈ ಮಾಡ್ಲಿಕ್ಕೆ ಚಲೋ ಇದೆ. ಇದು ಮಸ್ಟ್ ಟ್ರೈ ಆಯ್ತಾ. ಥ್ಯಾಂಕ್ ಯು. ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗ್ಲೂ ಹೆಲ್ತಿ ಡೈಟ್ ಅಂತ ಹೇಳಿ ನಾನು ಇವತ್ತೆಲ್ಲ ಬ್ರೇಕ್ ಮಾಡ್ಬಿಟ್ಟೆ. ಶುಗರ್ ಪೇಷಂಟ್ ಇರೋದ್ರಿಂದ ಹೆಲ್ತಿ ಡೈಟ್ನೆಲ್ಲ ಬ್ರೇಕ್ ಮಾಡಿ ಒಂದ್ಸಿನವೇ ತಿನ್ಬೋದು. ಎಂಜಾಯ್. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ. ಓಕೆ, ಬಾಯ್. ಥ್ಯಾಂಕ್ ಯು, ಬಾಯ್. ಇವತ್ತು ಟ್ರೈ ಮಾಡಿದ ಐಟಮ್ಸ್ ಎಲ್ಲ ಕೆಲವೊಂದು ತುಂಬ ಚೆನ್ನಾಗಿತ್ತು, ಇನ್ನು ಕೆಲವೊಂದು ಆ್ಯಾವ್ರೇಜ್ ಆಗಿತ್ತು. ತುಂಬ ಹಸುವಾದಾಗ ಅಥವಾ ಕ್ರೇವಿಂಗ್ಸ್ ಆದಾಗ ಇದು ಬೆಸ್ಟ್ ಆಪ್ಷನ್ಸ್ ಅಂತ ಸಜೆಸ್ಟ್ ಮಾಡ್ತೀನಿ. ನಿಮ್ಮಲ್ಲಿ ಯಾರ್ಯಾರು ಜೆಪ್ಟೋ ಕೆಫೆಯಿಂದ ಏನೇನು ಆರ್ಡ್ರ್ ಮಾಡಿ ಟ್ರೈ ಮಾಡಿದ್ದೀರಾ, ಹೇಗಿತ್ತು ಅಂತ ಹೇಳಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ.